ಸೊ ಇವತ್ತು ಒಟ್ಟಾರೆಯಾಗಿ ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನುವಂಥದ್ರ ಸುದ್ದಿಯನ್ನ ನಿಮ್ಮ ಮುಂದೆ ಇಡಬೇಕಾಗಿದೆ. ಸೊ ಯಾವ ರೀತಿಯಾಗಿ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಸೊ ಪೆನ್ ಡ್ರೈವ್ ಕೋಲಾಹಲ ಮಧ್ಯೆ ಈಗ ಮತ್ತೆ ದೇವರಾಜೇಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿರೋದು. ಪ್ರಕರಣದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡವಿದೆ ಅಂತ ಹೇಳ್ತಾ ಇದ್ದಾರೆ. ಪೆನ್ ಡ್ರೈವ್ ಹಿಂದೆ ಕುಮಾರಸ್ವಾಮಿ ಅಂತ ಹೇಳಲು ಡಿಕೆ ಸೂಚಿಸಿದ್ರು ಅಂತ ದೇವರಾಜೇಗೌಡರು ಹೇಳ್ತಾ ಇರೋದು. ಎಚ್ಡಿಕೆ ಹೆಸರು ಹೇಳಲು ದೊಡ್ಡ ಮಟ್ಟದ ಆಫರ್ ಅನ್ನ ಕೊಟ್ಟರು ಅಂತ ದೇವರಾಜೇಗೌಡ ಆಫರ್ ಮಾಡ್ತಾ ಇದ್ದಾರೆ. ಸುಮಾರು 100 ಕೋಟಿಯ ಡಿಕೆ ಆಫರ್ ಕೊಟ್ಟರು ಅಂತ ದೇವರಾಜೇಗೌಡ ಆರೋಪ ಮಾಡ್ತಾ ಇರೋದು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಆಗಿ ಡಿಕೆ ಶಿವಕುಮಾರ್ ಕಳಿಸಿಕೊಟ್ಟಿದ್ರು ಅಂತ ದೇವರಾಜೇಗೌಡರು ಹೇಳಿರೋದು. ಈಗ ಪೆನ್ ಡ್ರೈವ್ ಕೋಲಾಹಲ ಮಧ್ಯೆ ಮತ್ತೆ ದೇವರಾಜೇಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪ್ರಕರಣದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡವಿದೆ. ಪೆನ್ ಡ್ರೈವ್ ಹಿಂದೆ ಕುಮಾರಸ್ವಾಮಿ ಅಂತ ಹೇಳೋಕೆ ಡಿಕೆ ಶಿವಕುಮಾರ್ ಅವರೇ ಸೂಚಿಸಿದ್ರು ಅನ್ನುವಂಥದ್ದನ್ನ ಹೇಳಿರೋದು. 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿದ್ರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎ ಗೋಪಾಲ್ ಸ್ವಾಮಿ ಇದನ್ನಲ್ಲ, ಚನ್ನಪಣ್ಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿಕೆ ಶಿವಕುಮಾರ್. ಏನಕ್ಕೆ ಅಂದ್ರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕಲ್ಲಿ, ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಅಂತ ಹೇಳಿ ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗ್ಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಳು ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆಗಿ ಮಾಡಿದ್ರು, ಈಗ 3 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿನಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಇದರಲ್ಲಿ ಸೀರಿಯಸ್ ಆಗಿ SP ID ಅವರು ಕೂಡ ತಗೊಂಡು ಯಾವ ಆ ಪೆನ್ ಡ್ರೈವ್ ಟೋಟಲ್ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ. ಆ ಪೆನ್ ಡ್ರೈವ್ ನೋಡಿದ್ರೆ ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ ಡ್ರೈವ್ ನ ನಾ ಕೊಡೋ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಡಿಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿಕೆ ಶಿವಕುಮಾರ್, ಶಿವರಾಮೇಗೌಡ. 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿದ್ರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎ ಗೋಪಾಲ್ ಸ್ವಾಮಿ ಇದನ್ನಲ್ಲ, ಚನ್ನಪಣ್ಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿಕೆ ಶಿವಕುಮಾರ್. ಏನಕ್ಕೆ ಅಂದ್ರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕಲ್ಲಿ, ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಅಂತ ಹೇಳಿ ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗ್ಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಳು ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆಗಿ ಮಾಡಿದ್ರು, ಈಗ 3 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿನಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಇದರಲ್ಲಿ ಸೀರಿಯಸ್ ಆಗಿ SP ID ಅವರು ಕೂಡ ತಗೊಂಡು ಯಾವ ಆ ಪೆನ್ ಡ್ರೈವ್ ಟೋಟಲ್ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ. ಆ ಪೆನ್ ಡ್ರೈವ್ ನೋಡಿದ್ರೆ ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ ಡ್ರೈವ್ ನ ನಾ ಕೊಡೋ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಯಾರ ಮುಖಾಂತರ ಡಿಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿಕೆ ಶಿವಕುಮಾರ್. ಶಿವರಾಮೇಗೌಡ. 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು, ಈಗಾಗಲೇ
ಇಡೀ ಪೆನ್ ಡ್ರೈವ್ ಅನ್ನ ರೆಡಿ ಮಾಡಿಸಿದ್ದೆ ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿ ಪೆನ್ ಡ್ರೈವ್ ಹಂಚೋದಕ್ಕೆ ಹೇಳಿದ್ರು ಅಂತ ಹೇಳಲು ಆಫರ್ ಕೊಟ್ರು. ಅದು ಎಷ್ಟು? 100 ಕೋಟಿ ರೂಪಾಯಿ ಆಫರ್ ಕೊಟ್ರು ಅಂತ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ದೇವರಾಜೇಗೌಡರು ಆರೋಪ ಮಾಡ್ತಾ ಇದ್ದಾರೆ. ಸೊ ಪೆನ್ ಡ್ರೈವ್ ಬಾಂಬ್ ಈಗ ಕಾರ್ತಿಕ್ ನನ್ನ ಕರೆಸಿಕೊಂಡು ಪೆನ್ ಡ್ರೈವ್ ಅನ್ನ ಸಿದ್ಧಪಡಿಸಿದ್ದೆ ಡಿ ಕೆ ಶಿವಕುಮಾರ್. ಇಡೀ ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿ ಕೆ ಶಿವಕುಮಾರ್. ದೇವರಾಜೇಗೌಡರ ಆರೋಪ ಇದು. ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಹಂಚೋದಕ್ಕೆ ಹೇಳಿದ್ರು ಅಂತ ಹೇಳೋದಕ್ಕೆ ಈ ಆಫರ್ ಅನ್ನ ಕೊಟ್ರು. ಅದು 100 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೋರಿ ಅಂತ ಹೇಳಿದ್ರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದಾನಲ್ಲ, ಚಂದ್ರಪ್ಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಏನಕ್ಕೆ ಹಣ ಏನಕ್ಕೆ? ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಮಾಡಿದ್ರು. ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸ ಬೇಕಾದ್ರೆ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡು ನಿಮ್ಮ ಕಾರ್ ಪೆನ್ ಡ್ರೈವ್ ಸಿಕ್ಕಿದ್ದಲ್ಲ ಯಾವ ಸರ್? ಯಾವ ಆ ಪೆನ್ ಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ. ಸಿಕ್ಕಿದೆಯಾ ಅದು? ಅದು ಯಾವ ಪೆನ್ ಡ್ರೈವ್ ಸರ್? ನೋಡಿದ್ರೆ ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅಲ್ಲ, ನಿಮಗೆ ವಿಡಿಯೋಗಳು ಪೆನ್ ಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ. ಅದು ಅಸಲಿ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಓಕೆ, ಆ ಪೆನ್ ಡ್ರೈವ್ ನ ನಾ ಕೊಡೋಕೆ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಸರ್. ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಹೌದು. ಎಷ್ಟು ಆಫರ್ ಮಾಡಿದ್ರು ಸರ್? ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ. ಕೃಷ್ಣ ಬೈರೇಗೌಡ. ನಿಮ್ಮ ಹತ್ರ ಪೆನ್ ಡ್ರೈವ್ ಅಲ್ಲಿ ಯಾವ ವಿಡಿಯೋ ಇದೆ ಸರ್? ಅದು ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿ. ನಿಮ್ಮ ಹತ್ರ ಮಾತಾಡಿದ್ದೇನು ವಿಡಿಯೋ? ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ